ನಮಸ್ಕಾರ. ನಾನು ಎನ್.ಆರ್. ಲಾತೂರ್ ಅಂತ ನ್ಯಾಯವಾದಿ. ಬೆಳಗಾವಿ ಜಿಲ್ಲಾ ನ್ಯಾಯಾಲಯದಲ್ಲಿ ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದೀನಿ. ಬೆಳಗಾವಿ ಜಿಲ್ಲೆಯಲ್ಲಿ ಸಹಕಾರಿ ಹಣಕಾಸು ಸಂಸ್ಥೆಗಳು ಜನರಿಂದ ಠೇವಣಿಯಾಗಿ ಹಣವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಆದರೆ ಹಣ ಸಂಗ್ರಹ ಆದಮೇಲೆ ಆ ಸಂಸ್ಥೆಗಳನ್ನು ಮುಚ್ಚಿ ಹಾಕಿ ಈ ಠೇವಣಿದಾರರಿಗೆ ವಂಚನೆಯನ್ನು ಮಾಡ್ತಾ ಇದ್ದಾರೆ. ಪ್ರಥಮವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಸೊಸೈಟಿ 2018ರಲ್ಲಿ ಬಂದ್ ಆಯಿತು. ಅದಾದ ನಂತರ ಬಸವೇಶ್ವರ ಸೊಸೈಟಿ ಚಿಕ್ಕೋಡಿ, ಅದು ಕೂಡ ನೂರಾರು ಕೋಟಿ ಹಣವನ್ನು ತಗೊಂಡು ಅವರು ಕೂಡ ವಂಚನೆ ಮಾಡಿದ್ರು. ಗೋಕಾಕದಲ್ಲಿರ್ತಕ್ಕಂಥ ಜಗದ್ಗುರು ರೇಣುಕಾಚಾರ್ಯ ಸೊಸೈಟಿ ಅವರು ಹಣವನ್ನು ಸಂಗ್ರಹ ಮಾಡಿ ಅವರು ವಂಚನೆಯನ್ನು ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸೊಸೈಟಿ ಬೈಲ್ಹೊಂಗಲ್ ಅದರ ಅಧ್ಯಕ್ಷರಾದಂಥ ಡಾಕ್ಟರ್ ಸಾಧನವರು ಅವರು ಕೂಡ ಸುಮಾರು 1200 ಕೋಟಿ ರೂಪಾಯಿಗಳ ಹಣವನ್ನು ಠೇವಣಿಯಾಗಿ ಪಡ್ಕೊಂಡು ಇವತ್ತು ಜನರಿಗೆ ಮೋಸ ಮಾಡಿದ್ದಾರೆ. ಅದೇ ತರ ಇವತ್ತು ರಿದ್ದಿ ಸಿದ್ದಿ ಸೊಸೈಟಿ ಬೆಳಗಾವಿಯ ಪ್ರತಿಷ್ಠಿತ ವ್ಯಕ್ತಿ ಇವತ್ತು ಶ್ಯಾಮ್ ಜಾಧವ್ ಅನ್ನುವಂತ ಒಬ್ಬ ಚೇರ್ಮನ್ ಅತ್ಯಂತ ಪ್ರಭಾವಿ ಚಿತ್ರರಂಗದ ನಾಯಕರನ್ನ ಕರ್ಕೊಂಡು ಬಂದು ಬೆಳಗಾವಿಯಲ್ಲಿ ಇವತ್ತು ರಿದ್ದಿ ಸಿದ್ದಿ ಹಣಕಾಸು ಸಂಸ್ಥೆಗಳ ಶಾಖೆಗಳನ್ನ ಪ್ರಾರಂಭ ಮಾಡಿದ್ರು. ನೂರಾರು ಕೋಟಿ ರೂಪಾಯಿ ಹಣವನ್ನ ಆ ಸೊಸೈಟಿಗೆ ಠೇವಣಿಯಾಗಿ ಪಡ್ಕೊಂಡ್ರು. ಠೇವಣಿ ಅವಧಿ ಮುಗಿದ ಮೇಲೆ ಗ್ರಾಹಕರು ಹೋಗಿ ಕೇಳಿದ್ರೆ ಸೊಸೈಟಿ ಬಂದ್ ಆಗಿದೆ, ಹಣ ಇಲ್ಲ ಅಂತ ಹೇಳಿ ಜನರಿಗೆ ವಂಚನೆ ಮಾಡಿದ್ರು. ಅಂತ ಒಂದು ವಂಚನೆಗೊಳಗಾದಂತ ಠೇವಣಿದಾರರು ಜಿಲ್ಲಾ ಗ್ರಾಹಕರ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ದಾಖಲು ಮಾಡಿದ್ರು. ಆ ದಾಖಲು ಮಾಡಿದ ಮೇಲೆ ನ್ಯಾಯಾಲಯ ಆದೇಶ ಮಾಡಿತು. ಆದ್ರೂ ಕೂಡ ಆದೇಶವನ್ನ ಒಪ್ಕೊಳ್ಳದೆ ವಿರೋಧ ಮಾಡಿದ್ರು. ಅವಾಗ ಕ್ರಿಮಿನಲ್ ಮೊಕದ್ದಮೆ ದಾಖಲಾಯಿತು. ಆ ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಈ ಶ್ಯಾಮ್ ಜಾಧವ್ ಅವರಿಗೆ 1 ವರ್ಷ ಜೈಲು ಶಿಕ್ಷೆ, 25,000 ರೂಪಾಯಿ ದಂಡವನ್ನ ಕೊಡಬೇಕು ಅನ್ನುವಂತ ಆದೇಶ ಆಯಿತು. ಅದನ್ನು ಕೂಡ ವಿರೋಧ ಮಾಡಿ ಅವರು ರಾಜ್ಯ ಗ್ರಾಹಕರ ಆಯೋಗ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನ್ಯಾಯಾಲಯದ ಮೊರೆಯನ್ನು ಕೂಡ ಅವರು ಹೋಗಿದ್ರು. ಇವತ್ತು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನ್ಯಾಯಾಲಯವು ಕೂಡ ಸಮಗ್ರವಾಗಿ ಪರಿಶೀಲನೆ ಮಾಡಿ ಬೆಳಗಾವಿ ಜಿಲ್ಲಾ ಗ್ರಾಹಕರ ನ್ಯಾಯಾಲಯ ಮಾಡಿದಂತ ಆದೇಶ ಸರಿ ಇದೆ ಅನ್ನುವಂತ ವಿಚಾರದೊಂದಿಗೆ ಆ ಮೇಲ್ಮನವಿಯನ್ನ ತಿರಸ್ಕಾರ ಮಾಡಿದ್ರು. ಆ ತಿರಸ್ಕಾರ ಮಾಡಿದ ಮೇಲೆ ಇಲ್ಲಿ ಬೆಳಗಾವಿಯಲ್ಲಿರ್ತಕ್ಕಂಥ ಜಿಲ್ಲಾ ಗ್ರಾಹಕರ ನ್ಯಾಯಾಲಯ ಇವತ್ತು ಶ್ಯಾಮ್ ಜಾಧವ್ ಅವರನ್ನ ಜೈಲಿಗೆ ಇವತ್ತು ಹಾಕಿದೆ. 1 ವರ್ಷ ಕಾರಾಗೃಹ ಶಿಕ್ಷೆ ಮತ್ತು 25,000 ರೂಪಾಯಿಗಳ ದಂಡವನ್ನ ಕೊಡಬೇಕು ಅನ್ನುವಂತ ಆದೇಶದೊಂದಿಗೆ ಅವರನ್ನ ಇವತ್ತು ಜೈಲಿಗೆ ರವಾನೆ ಮಾಡಲಾಗಿದೆ. ಕಳೆದ 25/3/2026ರಿಂದ ಇವತ್ತು ಅವರು ಜೈಲಿನ ವಾಸದಲ್ಲಿದ್ದಾರೆ. ಅವರಿಗೆ ಇನ್ನು ಮುಂದೆ 1 ವರ್ಷ ಆಗುವವರೆಗೆ ಇವತ್ತು ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮೇಲ್ಮನವಿ ಸಲ್ಲಿಸುವಂತ ಎಲ್ಲಾ ಅವಕಾಶಗಳು ಅವರು ಮುಗಿಸಿದ್ದಾರೆ. ಮತ್ತು ಅವರಿಗೆ ಅವರ ಆಸ್ತಿ ಮೇಲಿಂದ ಈಗ ಒಬ್ಬ ವ್ಯಕ್ತಿ ಜೈಲಿಗೆ ಹೋಗಿ ಬಂದ್ರೆ ಅದು ಹಣ ಮುಗಿಯೋದಿಲ್ಲ. ನಮ್ಮಲ್ಲಿ ಸೆಕ್ಷನ್ 71 ಅಂದ್ರೆ ಕಲಂ 71 ಅಂತ ಗ್ರಾಹಕರ ಕಾಯ್ದೆಯಲ್ಲಿ ಇದೆ. ಆ ಕಾಯ್ದೆಗೆ ಅನುಗುಣವಾಗಿ ಆ ಆಸ್ತಿಯನ್ನ ಹರಾಜು ಮಾಡಿ ನಾವು ಹಣವನ್ನ ವಾಪಸ್ ಪಡ್ಕೋಬಹುದು. ಇವತ್ತು ಶ್ಯಾಮ್ ಜಾಧವ್ ಅಂತ ಅನ್ನುವಂಥ ವ್ಯಕ್ತಿ ಬಹಳ ಪ್ರಭಾವಿ ಮತ್ತು ಪ್ರತಿಷ್ಠಿತ ವ್ಯಕ್ತಿ. ಇವತ್ತು ಎಳ್ಳೂರು ಹತ್ತಕ್ಕೆ ಇರ್ತಕ್ಕಂಥ ಯರ್ಮಾಳದಲ್ಲಿ ಒಂದು ರಿಸಾರ್ಟ್ ಅನ್ನು ಹೊಂದಿದ್ದಾನೆ. 30 ಎಕರೆ ಜಮೀನನ್ನು ಹೊಂದಿ ಆ ಜಮೀನಿನಲ್ಲಿ ಪ್ಲಾಟ್ಗಳನ್ನು ಮಾಡಿ ಇವತ್ತು 20-25 ಲಕ್ಷ ರೂಪಾಯಿ ಗುಂಟೆ ಪ್ರತಿ ಗುಂಟೆ ಮಾರತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ಜೈಲಿನಲ್ಲಿ ಇವತ್ತು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾನೆ. ಆದ್ದರಿಂದ ಎಲ್ಲಾ ಸಹಕಾರಿ ಹಣಕಾಸು ಸಂಸ್ಥೆಗಳ ಮುಖಂಡರಿಗೆ ನಾನು ಇವತ್ತು ಈ ಒಂದು ಪ್ರಕರಣದ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಬರುವಂತ ದಿನಗಳಲ್ಲಿ ಯಾರೇ ಠೇವಣಿದಾರರಿಗೆ ನೀವು ವಂಚನೆ ಮಾಡಿದ್ದೇ ಆದರೆ ನಿಮಗೆ ಜೈಲು ಶಿಕ್ಷೆ ಕಾಯಂ ಅನ್ನುವಂತ ಎಚ್ಚರಿಕೆಯನ್ನ ಈ ಒಂದು ಮಾಧ್ಯಮದ ಮುಖಾಂತರ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.